ಓ ಪಾರ್ವತಿ ಬಂದ ಟ್ರಿಪ್ ಹಾಕ ಬಂದೇನೋ. ಅಲ್ಲ 3 ದಿನ ಉಳ್ಕೊಬಿಡಾರ ನೀನು. ಅಯ್ಯೋ ರೀ, 3 ದಿನ ಉಳ್ಕೊಬಿಡಾರ ಅಂದರೆ ನಾನು ಹೋಗಿ ಎಷ್ಟು ದಿನ ಆಗಿತ್ತು. ನಮ್ಮ ಅಕ್ಕ ಎಷ್ಟು ಹಿಂಸೆ ಮಾಡಿದ್ರು ಬಿಡ್ನಿಲ್ಲ. ಉಳ್ಕೊ ಉಳ್ಕೊ ಅಂತ ಏನು ಹಿಂಸೆ ಮಾಡಿದ್ಲ. ಹಂಗೆ ನಮ್ಮ ಪ್ರೀತಿ ಮನೆಗೆ ಹೋಗ್ಬಿಟ್ಟು ಬಂದೆ. ಇವನು ನಮ್ಮ ಪ್ರೀತಮ್ಮ ಇಷ್ಟಪಟ್ಟಿದ್ನಲ್ಲ ಹುಡುಗಿ, ಅವ್ರ ಮನೆಗೆ ಹೋಗಿ ಹುಡುಗಿ ನೋಡ್ಕೊಂಡು ಬಂದೆ ಕಣ್ರಿ. ಓ ಅಯ್ಯೋ ಅಷ್ಟೇ ಅಲ್ಲ ಕಣ್ರಿ, ಹುಡುಗಿ ನೋಡಬೇಕು ನೀವು. ಯಪ್ಪ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಇದ್ದಂಗೆ ಅವಳೆ ಕಣ್ರಿ. ಯಪ್ಪ ನನಗಂತೂ ನೋಡಿ ಒಸಿ ಸಂತೋಷ ಆಗಲಿಲ್ಲ. ಅಷ್ಟು ಚೆನ್ನಾಗಿರೋ ಹೆಣ್ಣ ಯಪ್ಪ ನಾ ಹುಡುಕಿದ್ರು ಸಿಗ್ತಿದ್ದಿಲ್ಲ ಕಣ್ರಿ. ಹಂಗೆ ಹುಡ್ಕವನೆ. ಹೆಂಗೋ ನನ್ನ ಮಗ ಸೊಸೆ ಚೆನ್ನಾಗಿದ್ರೆ ಅಷ್ಟೇ ಸಾಕು ಕಣ್ರಿ ನನಗೆ. ನೋಡದ ನಮ್ಮ ಅಣ್ಣ ಏನು ಹೇಳ್ತಾನೆ ಅಂತ ಕೇಳಿಸ್ಕೊತೀನಿ. ಯಾಕ್ರಿ, ಯಾಕೆ ಸುಮ್ಮನೆ ನಿಂತ್ಕೊಬಿಟ್ರಿ? ಮತ್ತೆ ಅವರು ಪ್ರೀತಿ ಮನೆಯವರು ಅವ್ರ ಅಪ್ಪ ಪಾಪ ಇತ್ತಿಲ್ಲ, ನೀವು ಹೋಗಿತ್ತಿಲ್ವಲ್ಲ, ಅದಕ್ಕೆ ನಾನು ನೀವೇ ಎಲ್ಲ ಒಟ್ಟಿಗೆ ಒಂದಿನ ಬನ್ನಿ ನಮ್ಮ ಮನೆಗೆ. ಹೆಂಗೋ ಗಂಡನ ಮನೆ ನೋಡ್ದಂಗೆ ಆಯ್ತದೆ. ನೋಡಿದ್ಮೇಲೆ ಒಂದು ಒಳ್ಳೆ ದಿನ ನೋಡ್ಬಿಟ್ಟು ಎಂಗೇಜ್ಮೆಂಟ್ ಮಾಡಿಬಿಡೋಣ ಅಂತ ಹೇಳಿದ್ದೀನಿ ಕಣ್ರಿ. ಪಾಪ ಹುಡುಗಿ ಚಿಕ್ಕ ಹುಡುಗಿಗೆ ಮದುವೆ ಫಿಕ್ಸ್ ಆಗಿದ್ದದಂತೆ. ಅಕ್ಕ ಆಗ್ದೇನೆ ಅವಳನ್ನ ಹೆಂಗೆ ಮಾಡೋದು ಅಂದ್ಕೊಂಡು ಸುಮ್ಮನವ್ರೆ. ಹೆಂಗೋ ಪ್ರೀತಿಗೆ ಮಾಡಿಬಿಟ್ರೆ ಒಡ್ಡೆ ಚಪ್ಪರದಲ್ಲಿ ಇಬ್ಬರದ್ದು ಮಾಡಿಬಿಡೋಣ ಅಂತ ಅವ್ರು ಅಂದ್ಕೊಂಡವ್ರೆ. ಅದಕ್ಕೆ ಹೇಳ್ಬಿಟ್ಟು ಬಂದೀನಿ. ಪ್ರೀತಮ್ಗೂ ಅದನ್ನ ಹೇಳ್ದ ಅವನುವೆ. ಅಪ್ಪಂಗೆ ಹೇಳ್ಬಿಡಮ್ಮ ಒಂದ್ಸತಿ ಬರಲಿ, ನೆಕ್ಸ್ಟ್ ಭಾನುವಾರ ಬರಲಿ, ಮನೆಗೆ ನೋಡ್ಕೊಂಡು ಹೋಗಲಿ, ಆಮೇಲೆ ಬೇಕಾದ್ರೆ ಎಂಗೇಜ್ಮೆಂಟು ಮಾಡಿಬಿಟ್ಟು ಜಲ್ದಿ ಒಳ್ಳೆ ಡೇಟ್ ನೋಡಿ ಮದುವೆ ಮಾಡ್ಕೊಳಕ್ಕಾಯ್ತದೆ ಅಂತ. ಅಯ್ಯೋ ಇದು ಯಾಕ್ರಿ ಹಿಂಗೆ ನಾನು ಒಬ್ಬಳೇ ಮಾತಾಡ್ತಾ ಇದ್ದೀನಿ, ಸುಮ್ಮನೆ ನೀವು ಗಂಡು ಗಂಬ ನಿಂತಂಗೆ ನಿಂತಿದ್ದೀರಲ್ಲ. ಏನು ಏನು ಅರ್ಥ ಆಯ್ತದ ಇಲ್ವ ನಾನು ಮಾತಾಡ್ತಿರೋದು ನಿಮಗೆ? ಅರ್ಥ ಆಯ್ತದಕ್ಕಂತ ಹೇಳು. ಏನು ಹೇಳನ್ರಿ? ಅದೇ ಹೇಳಿಲ್ವಾ ಅವ್ರು ಬರ್ತಾರಂತೆ ಭಾನುವಾರ, ನೋಡ್ಬಿಟ್ಟು ಒಂದು ಒಳ್ಳೆ ದಿನವ ಎಂಗೇಜ್ಮೆಂಟ್ ಮಾಡೋಣ ಅಂತ. ಇದು ಅಲ್ಲ ಅದೇನು ಹೇಳಕ್ಕಂಗೆ ಪರದಾಡ್ತಾ ಇದ್ದೀರಿ ಹೇಳ್ರಿ. ಅಲ್ಲಕ್ಕಂತ ಪಾರ್ವತಿ, ನಾವು ಅದೇನೋ ಅಂಗೈಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪಕ್ಕೆ ಊರೆಲ್ಲ ಹುಡ್ಕೋದ್ರಂತೆ ಅನ್ನಂಗೆ ಆಗದಲ್ಲ ನಮ್ಮ ಪರಿಸ್ಥಿತಿ. ಏನ ಅದೇನು ಹೇಳ್ತಾ ಇದ್ದೀರಿ? ನನಗೇನು ಅರ್ಥ ಆಯ್ತಲ್ಲಪ್ಪ. ಅಲ್ಲ ನಮ್ಮ ಊರ್ ಮೇಲಿನ ಮಗಳೇ ಇಲ್ವಾ ವರ್ಷ, ಅವಳನ್ನೇ ಮಾಡ್ಕೊಳಕೈತದ ಬಿಡು. ಪಾಪ ಅವ್ಳಿಗೂ ಯಾರಿದ್ದಾರು. ಈಗ ನನ್ನ ತಂಗಿ ಗಂಡನ ಕಳ್ಕೊಂಡು ಬಂದು ಕುಂತವಳೆ ಇಲ್ಲಿ, ಅವ್ಳಿಗೆ ಯಾರ ಗತಿ? ನಾನೇ ತಾನೆ. ಈಗ ಆಯ್ತು ಬಿಡು. ಈಗ ನಾವು ಆ ಹುಡುಗಿನೇ ಮಾಡ್ಕೊಂಡ್ರಿ ನಮ್ಮ ಪ್ರೀತಮ್ಗೆ. ವರ್ಷಕ್ಕೊಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಬಿಡ್ವೆ ನಾವು. ಅದು ನಮ್ಮ ಜವಾಬ್ದಾರಿನೇ ಅಲ್ವಾ? ನಾವೇ ಮಾಡಬೇಕು. ಇನ್ಯಾರಿದ್ದಾರೆ ಪಾಪ ಅವಳಿಗೆ? ನನ್ನ ತಂಗಿ ಗಂಡನ ಕಳ್ಕೊಂಡು ಯಾರು ಗತಿ ಇಲ್ದಾಗೆ ಇಲ್ಲಿ ಬಂದು ಕುಂತವಳೆ. ಈಗ ಯಾರು ಆ ಹುಡುಗಿಯ ಹಂಗೆ ಬಿಟ್ಬಿಡೋಕ್ಕಾಗಂಗಾರೆ ನಾವು ಎಲ್ಲರೂ ಒಂದು ಒಳ್ಳೆ ಕಡೆ ನೋಡಿ ನಾವೇ ಮದುವೆ ಮಾಡಬೇಕು. ಈಗ ಪ್ರೀತಮ್ಗೆ ಒಂದು ಕಡೆ ನೋಡಿ, ಈ ಹುಡುಗಿಗೆ ಒಂದು ಕಡೆ ನೋಡಿ ಬೇರೆ ಕಡೆ ಮದುವೆ ಮಾಡೋ ಬದಲು ಇವರಿಬ್ಬನ್ನೇ ಮಾಡ್ಬಿಡೋದು ಬಿಡು. ಅಯ್ಯೋ ನಮ್ಮ ಅಣ್ಣ ಚಿಂದಂತ ಅಣ್ಣ ಕಣಪ್ಪ. ಏನ್ರಿ ಏನು ಮಾತಾಡ್ತಾ ಇದ್ದೀರಿ? ಏನು ಜ್ಞಾನ ಇದ್ದದ ನಿಮಗೆ ಇಲ್ವೋ? ತಲೆಗೆಲ್ಲ ಕೆಟ್ಟೋಗಿದ್ದದ ಹೆಂಗೆ ನಿಮಗೆ? ಏನು ಮಾತಾಡ್ತಾ ಇದ್ದೀರಿ? ನಿಮ್ಮ ತಂಗಿ ಮಗಳನ್ನ ಮಾಡ್ಕೊಳಕ್ಕ? ನನ್ನ ಮಗನಿಗೆ ಇಷ್ಟು ಕಷ್ಟಪಟ್ಟು ಓದಿಸಿ ಬೆಳೆಸಿ ಕೆಲಸ ಕೊಡ್ಸಿರೋದು ನಿಮ್ಮ ತಂಗಿ ಮಗಳಿಗೆ ಮಾಡ್ಕೊಳಕ್ಕ ಅಂತ ನಾನು ಕೇಳ್ತಾ ಇರೋದು. ಅಲ್ಲ, ಅವನು ಅಷ್ಟು ಆಸೆ ಪಟ್ಟು ಹೋಗಿ ಹುಡ್ಕ ಬಂದ ಒಂದು ಹುಡುಗಿ ಮದುವೆ ಮಾಡ್ಕೊತೀನಿ ಅಂತ. ನಾವು ಒಪ್ಕೊಂಡಿವಿ, ಅವ್ರ ಮನೆಯವರು ಒಪ್ಕೊಂಡವ್ರೆ. ಇನ್ನೇನು ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡಬೇಕು. ಈಗ ಹಿಂಗೆ ಮಾತಾಡ್ತಾ ಇದ್ದೀರಲ್ಲ ನೀವು, ನಿಮಗೆ ತಲೆಗೆ ಕೆಟ್ಟೋಗಿದ್ದದ ಹೆಂಗೆ? ಇಷ್ಟು ದಿನ ಎಲ್ಲೋಗಿದ್ರಿ? ಇತ್ತಿಲ್ವ ಮನೇಲಿ ನೀವು? ಇಷ್ಟೆಲ್ಲ ಆಗಂಟ ಏನು ಮಾಡ್ತಿದ್ರಿ? ಬಡ್ಲಿರು ಅವತ್ತೇ ಹೇಳಿವ್ರ ಹುಡ್ಕಬೇಡಕನಪ್ಪ ನೀನು, ನಾನು ನನ್ನ ತಂಗಿ ಮಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿವ್ರ? ಇಷ್ಟು ದಿನ ಒಂದು ಕತೆ ಆಯಿತು ಬಿಡು. ಇಷ್ಟು ದಿನ ಅವಳ ಮೇಲೆ ನಮಗೂ ಪಾಪ ಇತ್ತು, ಬೇಡ ಅಂತ ಸುಮ್ಮನೆ ಆಗಿದ್ದೆ. ಈಗ ಪಾಪ ಅವಳೇ ಇಲ್ಲಿ ಬಂದಿಲ್ವಾ? ಪಾಪ ಅವಳು ನೋಡಿದ್ರೆ ಹೊಟ್ಟೆ ಉರಿತದೆ ನನಗೆ. ನನ್ನ ತಂಗಿಯ ಅವ್ಳಿಗೆ ಯಾರಿದ್ದಾರು? ಅಪ್ಪನೋ ಅವ್ವನೋ ಅಕ್ಕನೋ ತಂಗಿನೋ ತಮ್ಮನೋ ಯಾರಿದ್ದಾರು? ಎಲ್ಲ ನಾನೇ ತಾನೆ ಅವಳಿಗೆ. ನಾನೇ ಹಿಂಗೆ ಅವಳು ಕೈ ಬಿಟ್ಬಿಟ್ಟು ಎಲ್ಲೋದಳು ನನ್ನ ತಂಗಿ. ಓಹೋ, ಏನಪ್ಪ ತಂಗಿ ಮೇಲೆ ಪ್ರೀತಿ ಉಕ್ಕಿ ಅಳಿತಾ ಕೂತದೆ ಇಷ್ಟು ದಿನ ಇಲ್ದಿದ್ದು? ಅದೇನು ತಲೆ ತುಂಬಿದ್ಲು ನಿನಗೆ ನಾನು ಇಲ್ದಿದ್ದಾಗ? ಏನು ತಲೆ ತುಂಬಿದ್ಲು? ಪರವಾಗಿಲ್ಲ ಬಿಡು. ಸುಮಾರಾಗಿ ಕಲ್ತಿದ್ದೀನಿ ನೀನುವೇ. ನಾನು ಇದಕ್ಕೆಲ್ಲ ಒಪ್ಪಕ್ಕಿಲ್ಲ, ಬಿಲ್ಕುಲ್ ಒಪ್ಪಕ್ಕಿಲ್ಲ. ನಾನು ನನ್ನ ಮಗ ನೋಡ್ಕೊಂಡಿರೋ ಹುಡುಗಿನೇ ನಾನು ಮದುವೆ ಮಾಡೋದು. ನನ್ನ ಮಗನಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನನ್ನ ಮಗನ ಸಂತೋಷ ಕಳ್ಕೊಳಕ್ಕಾಗತ್ತಾ ನಿನಗೋಸ್ಕರ? ಗಂಟ್ಕೊಂತಾರ ಚೇಂಜ್ ಆಗೋ ನಿನ್ನ ಬುದ್ಧಿಯ ನಾನು ತಗೊಂಡು ನನ್ನ ಮಗನಿಗೆ ಭಾಳ ಹಾಳು ಮಾಡೋಣ ನಾನು? ಆದರೂ ಎದಕ್ಕೆ ಭಾರಿ ಅವಳೆ. ಹೆಂಗೆ ಕಂಡಿಡ್ದು ನೋಡು. ಅದೇನು ಹೇಳಿದ್ರು ಬಿಡ್ಬೇಡ ಕನ್ನಡ ನೀನು. ಪಾರ್ವತಿ, ಸುಮ್ಮನೆ ಆಟ ಮಾಡ್ಬೇಡ ನೀನು. ಇದು ಯಾವ ಥರ ನ್ಯಾಯ? ಇದು ಯಾವ ಥರ ಕೆಲಸ ಅಂತ ನೋಡು. ಈಗ ಎರಡು ಕೆಲಸ ಮಾಡ್ಕೊಂಡು ಕೂತ್ಕೊಳಕತ್ತದ. ಇವ್ನಿಗೊಂದು ಕಡೆ ಹುಡುಕಿ ನೋಡಿ ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡಿ, ಈಗ ಆ ಹುಡುಗಿಗೆ ಒಂದು ಕಡೆ ಒಂದು ಗಂಡು ನೋಡಿ ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡಿ, ಅದೇನು ಎರಡು ಕೆಲಸ ಮಾಡ್ಕೊಂಡು ಕೂತ್ಕೊಳಕದ್ದ? ಇವರಿಬ್ಬರಿಗೆ ಮದುವೆ ಮಾಡಿದ್ರೆ ಆಯ್ತದೆ ಬಿಡು. ಅವಳು ಹೆಂಗೋ ಇಲ್ಲೇ ಇರ್ತಾಳೆ, ನನ್ನ ತಂಗಿನೂ ಇಲ್ಲೇ ಇರ್ತಾಳೆ, ಎಲ್ಲ ಸರಿ ಹೋಯ್ತದೆ. ಸುಮ್ಮನೆ ಅವ್ರಿಗೆ ಯಾರು ಗತಿದ್ದಾರು? ನಾಳೆ ತಾನೇ ಎಲ್ಲ ಬಾ. ಸುಮ್ಮನೆ ಆಟ ಮಾಡ್ಬೇಡ ನೀನು. ಅಲ್ಲ ಕಣ್ಮರೆ, ಇದು ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ಪ್ರೀತಮ್ ಒಪ್ಕೊಂಡಾನ ಇದಕ್ಕೆ? ಪ್ರೀತಮ್ ಒಪ್ಕೊಂಡಾನ ಹೇಳು? ನೋಡು, ನೀನು ಜಾಸ್ತಿ ಮಾತಾಡಬೇಡ ಪಾರ್ವತಿ. ನೀನು ಒಪ್ಕೋ. ನನ್ನ ಮಗನ ನಾನು ಹೆಂಗೆ ಒಪ್ಪಿಸ್ಬೇಕು ನನಗೆ ಗೊತ್ತು. ಆಯ್ತು ಕರಪ್ಪ, ನೀನು ಇಷ್ಟ. ಅದೇನು ಮಾಡ್ಕೋತೀವೋ ಮಾಡ್ಕೊ. ನಾನು ಏನು ಹೇಳೋಕ್ಕಿಲ್ಲ. ಇಷ್ಟು ನೀನು ಹಠ ಮಾಡ್ಕೊಂಡು ನಿಂತಿದ್ದೀಯ ಅಂದರೆ ಅದೇನು ಮಾಡ್ಕೋತೀವಿ ಮಾಡ್ಕೊ. ನಾನಂತೂ ನನ್ನ ಮಗನಿಗೆ ಏನೂ ಹೇಳೋದಿಲ್ಲ ನಾನು. ನೀನು ನನಗೆ ಹೇಳು ಗೀಳು ಅಂತ ನನಗೇನು ಹೇಳಬೇಡ. ನನ್ನ ಮಗನಿಗೆ ನಾನು ಏನೂ ಹೇಳೋಕ್ಕಿಲ್ಲ. ಅದೇನು ಹೇಳ್ಕೊಂಡು ಒಪ್ಪಿಸ್ತೀಯೋ ನಿನ್ಗೆ ಒಪ್ಸು. ಅವ್ನು ಒಪ್ಕೊಂಡ್ರೆ ಆಯಿತು, ಅದೇನು ಮಾಡ್ತೀಯೋ ಮಾಡು. ನನ್ನ ಮಗ ಒಪ್ಕೊಳ್ದಾನೆ. ಅವ್ನು ಬಲವಂತವಾಗಿ ನೀನು ಏನಾದ್ರು ಮಾಡೋಕೋದ್ರೆ ಮಾತ್ರ ನಾನು ಮಾತ್ರ ಸುಮ್ಮನೆ ಇರೋಕ್ಕಿಲ್ಲ. ಅವ್ನು ಮಾತಾಡಿ ಅವ್ನು ಒಪ್ಕೊತಿಂಡು ಆಯ್ತೀನಿ ಅಂದರೆ ಅದೇನು ಮಾಡ್ತೀವಿ ಮಾಡ್ಕೊ ಅಷ್ಟೇ. ನನ್ನ ಮಗನ ಒಪ್ಸಿ ಮಾಡೋದು ನನಗೆ ಗೊತ್ತು. ಬಲವಂತವಾಗಿ ಯಾಕೆ ಮಾಡೇನೆ?
ಬಲವಂತವಾಗಿ ಯಾಕೆ ಮಾಡೇನೆ ಒಪ್ಸೆ ಮಾಡ್ತಿಕ್ಕಂತ ಹೋಗು. ಮಾಡು ಮಾಡು ನೋಡ್ತೀನಿ ಅದು ಹೆಂಗೆ ಮಾಡ್ತೀನಿ ಅಂತ. ಆಹಾ ಕೊನೆಗೂ ನಮ್ಮ ಅಣ್ಣ ನಮ್ಮ ಅದಕ್ಕೆ ಒಪ್ಪಿಸ್ಬಿಟ್ಟ. ಇನ್ನು ಅವ್ನ ಮಗನ ಒಬ್ಬನ ಒಪ್ಪಿಸ್ಬಿಟ್ರೆ ನಾನು ಅಂದ್ಕೊಂಡಿದ್ದ ಪ್ಲ್ಯಾನು ಸರಿಯಾಗಿ ಆಗ್ಬಿಡ್ತದೆ. ಯೋ ಮಗಳೇ ಎಲ್ಲವ ಹೋಗಿದೆ? ಏನಮ್ಮ ಏನಾಯ್ತು? ಯಾಕೆ ಇಷ್ಟೊಂದು ಖುಷಿಯಾಗಿದೆಯಾ? ಅಂಥದ್ದು ಏನಮ್ಮ ಆಯಿತು? ಯೋ ವರ್ಷ ನಿಂಗೆ ಹೇಳ್ಬಿಟ್ರೆ ಖುಷಿ ಪಡ್ಕಿಲ್ಲ ನೀನುವೆ. ಹೌದಾ? ಏನದು ಏನು ವಿಷಯಮ್ಮ? ಅಯ್ಯೋ ದೇವ್ರೆ, ನಿನ್ನ ಮದುವೆ ಮಾಡ್ಕೊಳಕ್ಕೆ ನಿಮ್ಮ ಮಾವ ಒಪ್ಕೊಂಡವನೇ ಕಣವ. ನಿಮ್ಮ ಅತ್ತೆನೂ ಒಪ್ಪಿಸ್ತಾ, ಈಗ ಪ್ರೀತಮ್ ಒಬ್ಬ ಒಪ್ಕೊಂಡ್ರೆ ಆಗೋಯ್ತು. ನಾನು ಅನ್ಕೊಂಡಂಗೆ ಎಲ್ಲ ಆಯ್ತದೆ ಕಣ್ಮಗಳೇ. ಆದರೆ ಒಪ್ಕೋಬೇಕಾಗಿರೋರೆ ಒಪ್ಕೊಂಡಿಲ್ವಲ್ಲಮ್ಮ. ಪ್ರೀತಮ್ ಮಾವ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಕಣಮ್ಮ. ಪ್ರೀತಮ್ ಮಾವ ಅವ್ರನ್ನ ತುಂಬ ಪ್ರೀತಿಸ್ತಿದ್ದಾನೆ, ಪ್ರೀತಿ ಅನ್ನೋರನ್ನ. ಅವ್ರನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೆ. ಅವ್ನು ಹೇಗಮ್ಮ ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೋತಾನೆ? ಸುಮ್ಮನೆ ನೀನು ಏನೇನೋ ಅನ್ಕೋಬೇಡ. ಅಯ್ಯೋ ನಿನಗೆ ತಲೆಗೆ ಕೆಟ್ಟಿದ್ದದೆ ಹೆಂಗೆ? ಇವರಿಬ್ರು ಒಪ್ಕೊಂಡಿದ್ದಿಲ್ಲ, ಈಗ ಒಪ್ಕೊಳ್ಳಿಲ್ವಾ? ಅವನು ಒಪ್ಕೋತಾನೆ, ಅವನು ಒಪ್ಕೊಳ್ಳೇಬೇಕು, ಒಪ್ಕೋತಾನೆ, ಮದುವೆ ಮಾಡ್ಕೊತಾನೆ. ನೀನು ನಿಮ್ಮ ಮನೆ ಸೊಸೆ ಹಾಗೆ ಆಯ್ತಿದ್ದಿ, ಅಲ್ಲಿ ಗಂಟ ಬಿಡಕ್ಕಿಲ್ಲ ನಾನು. ಅದು ಹೇಗಮ್ಮ ಸಾಧ್ಯ? ಮಾವ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಕಣಮ್ಮ. ನನಗೆ ಹೆಂಗೆ ಒಪ್ಪಿಸ್ಬೇಕು ಅಂತ ಗೊತ್ತು, ಬಾಯಿ ಮುಚ್ಕೊಂಡು ನಡಿ ನೀನು. ನಾನೇನೋ ಆಸೆ ಇಟ್ಕೊಂಡು ಇಳ್ತಾ ಹೇಳಿದ್ರೆ ಇದೇನೇನೋ ಹೇಳ್ಕೊಂಡು ಬಂದವಳು ಇವಳು. ಹಾಗೆ ಆಯ್ತದೆ, ಆಗ ಗಂಟ ನಾನು ಬಿಡೋಕ್ಕೂ ಇಲ್ಲ. ಆದರೆ ನನಗೆ ಒಪ್ಪಿಗೆ ಇಲ್ಲಮ್ಮ. ಯಾವುದೇ ಕಾರಣಕ್ಕೂ ನನ್ನ ಮಾವನ ಮದುವೆ ಆಗಲ್ಲ. ಪ್ರೀತಮ್ ಮಾವನ ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ. ನಾನು ತುಂಬ ಕರಣ್ ಲವ್ ಮಾಡ್ತಿದ್ದೀನಮ್ಮ. ಅವ್ನು ನನ್ನ ತುಂಬ ಪ್ರೀತಿಸ್ತಿದ್ದಾನೆ. ಕರಣ್ಗೆ ನಾನು ಮೋಸ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ನಾನು ಕರಣ್ಗೆ ಮೋಸ ಮಾಡಲ್ಲ. ನಾನು ಕರಣ್ಗೋಸ್ಕರ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತೀನಿ. ನಾನಿಲ್ಲಿ ಇರಲ್ಲ ಅಮ್ಮ. ಇನ್ನು ನಾನು ಇಲ್ಲಿದ್ದರೆ ನೀನು ಖಂಡಿತ ಮಾವನ ಹೆಂಗಾರು ಒಪ್ಪಿಸಿ ಮದುವೆ ಮಾಡಿಬಿಡ್ತೀಯ. ಇಲ್ಲ ನಾನಿಲ್ಲಿ ಇರಬಾರ್ದು. ಇರಬಾರ್ದು. ಯಾವುದೇ ಕಾರಣಕ್ಕೂ ನಾನಿಲ್ಲಿ ಇರಬಾರ್ದು. ಹೇಗಾದರೂ ಮಾಡಿ ಇವತ್ತು ರಾತ್ರಿನೇ ಹೊರಟ್ಬಿಡ್ಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.